ನಾನು ಉದಯ್ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನೀವೆಲ್ಲರೂ ಕೂಡ ಯಾವುದೇ ಒಬ್ಬ ದೊಡ್ಡ ನಾಯಕನ ಬಗ್ಗೆ ಆಪಾದನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬೆನ್ನನ್ನು ಮತ್ತು ನಿಮ್ಮ ಹೆಬ್ಬೆರಳು ಇಲ್ಲಿ ತೋರಿಸ್ತಿರ್ತದಲ್ಲ, ಅದನ್ನು ಸ್ವಲ್ಪ ನೋಡ್ಕೋಬೇಕು ಯಾವಾಗಲೂ. ಉದಯ್ ಅವ್ರಿಗೆ ನಾನು ಹೇಳೋದು ಒಂದು ಬುದ್ಧಿ ಮಾತು ಹೇಳ್ತೀನಿ. ನೀವೀಗ MLA ಆಗಿದ್ದೀರಿ, ಮೊದಲನೇ ಸಾರಿ. ನೀವು ಯಾವ ಪಾರ್ಟಿಲೂ ಹಿಂದೆ ಯಾವ ಒಂದು ಪಕ್ಷದ ಹುದ್ದೆನಲ್ಲೂ ಕೆಲಸ ಮಾಡಿರಲಿಲ್ಲ. ರಾಜಕೀಯವಾಗಿ ನೀವೆಲ್ಲೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ, ತಾಲೂಕ್ ಪಂಚಾಯತಿ ಒಂದು ಸೊಸೈಟಿಲಿ ನಿರ್ದೇಶಕರಾಗಿರಲಿಲ್ಲ. ನೀವು ಬಂದು ಶಾಸಕರಾಗಿದ್ದೀರಿ, ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಲ್ಲ. ಜನರು ಓಟಿಂದ ಗೆದ್ದಿದ್ದೀರಿ. ನೀವೇನು ಹಿಂಬಾಗ್ಲೇನು ಏನು MLC ಆಗಿಲ್ಲ, ನಾಮಿನಿ ಆಗಿಲ್ಲ. ಆದರೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಕುಮಾರಸ್ವಾಮಿಯವ್ರ ಬಗ್ಗೆ ದುಡ್ಡು ಕೊಟ್ಟಿದ್ದೀವಿ ನಾವು, ಕುಮಾರಸ್ವಾಮಿಯವ್ರ ಬಗ್ಗೆ ಹಾಗೆ ಹೀಗೆ ಅಂತಕ್ಕಂಥದ್ದು ಅದೆಲ್ಲ ನಿಮಗೆ ಶೋಭೆ ತರೋದಿಲ್ಲ ಅನ್ನೋದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಅಷ್ಟೇ, ಪ್ರದೀಪ್ ಈಶ್ವರ್ಗೂ ಹೇಳ್ತಾ ಇರೋದಿಷ್ಟೇ. ನೀವಿಬ್ಬರೂ ಅಷ್ಟೇ ಕುಮಾರಸ್ವಾಮಿಯವ್ರಿಗೆ ಯಾವ ಮಟ್ಟಕ್ಕೆ ನೀವು ಅವ್ರಿಗೆ ಹೋಲಿಕೆ ಆಗ್ತೀರಿ ಅನ್ನೋದನ್ನ ಮೊದಲು ನಿಮ್ಮ ಆತ್ಮವನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇಬ್ಬರು ನೀವು ಕುಮಾರಸ್ವಾಮಿ ಅವ್ರನ್ನ ಕರೆಯೋದು, ನನ್ನ ಎದುರಿಗೆ ಬಂದು ಎಲೆಕ್ಷನ್ ನಿಂತ್ಕೊಂಡು ಪ್ರದೀಪ್ ಈಶ್ವರು ಇವರು ಹೇಳೋದು ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ನ ಹತ್ರ ಹಣ ಇಸ್ಕೊಂಡಿದ್ರು, ಹಾಗೆ ಇಸ್ಕೊಂಡು ನನಗೆ ಗೊತ್ತು ಹಾಗೆ ಹೇಗೆ ಅಂತಕ್ಕಂಥದ್ದು. ಇವೆಲ್ಲ ನೀವು ಅಂಥ ದೊಡ್ಡ ನಾಯಕರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಇತಿಮಿತಿಯಲ್ಲಿ ಭಾಷೆ ಬಳಸಿ ಇತಿಮಿತಿಯಲ್ಲಿ ಮಾತನಾಡಿದ್ರೆ ಒಳ್ಳೆಯದು. ನಮಗೂ ಬರುತ್ತೆ ಮಾತನಾಡೋಕ್ಕೆ. DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಬರಲ್ವಾ? ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಬರಲ್ವಾ? ಚೆಲುವರಾಯ ಸ್ವಾಮಿ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನ ಹತ್ರ ಮೆಟೀರಿಯಲ್ ಇಲ್ವಾ? ಎಲ್ಲ ಇದೆ. ಏನೋ ಮೆಟೀರಿಯಲ್ಲು ನಮ್ಮ ಹತ್ರ ಅಲ್ಲ. ಹೇಳಿದ್ದು ಮಾತನಾಡೋಕ್ಕೆ ಏನು ಇರಲ್ವ ಅವ್ರ ಬಗ್ಗೆ? ಇದೆ. ಆದರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ನಾಯಕರುಗಳು. ಅವ್ರ ಬಗ್ಗೆ ಒಂದು ನಿಮಿಷ, ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಲೆವೆಲಲ್ಲಿ ನನ್ನ ಲೆವೆಲ್ ನಾನು ನೋಡ್ಕೋಬೇಕು. ನಾನು ಆ ಲೆವೆಲ್ಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡೋ ಲೆವೆಲ್ಗೆ ನಾನಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಶಿವಕುಮಾರ್ ಲೆವೆಲ್ ಬಗ್ಗೆ ನಾನು ಈಶ್ವರ್ ಅವ್ರಿಗೂ ಅವ್ರಿಗಿಬ್ಬರಿಗೂ ಹೇಳ್ತೀನಿ, ಅವ್ರ ಬಗ್ಗೆ ಮಾತನಾಡುವಾಗ ನೀವು ಅಷ್ಟೇ ಮುಖ್ಯಮಂತ್ರಿಗಳಾಗಿದ್ದಂಥವರು ಎಚ್ಚರಿಕೆಯಿಂದ ಮಾತನಾಡಿ. ಸುಮ್ಮನೆ ಬಾಯಿಗೆ ಬಂದಿದೆ, ಅಧಿಕಾರ ಇದೆ, MLA ಆಗಿಬಿಟ್ಟಿದ್ದೀನಿ, ನಿಮ್ಮ MLA ಗಿರಿ 2028ಕ್ಕೆ ಇರುತ್ತೋ ಹೋಗುತ್ತೋ ಫಸ್ಟ್ ಅದನ್ನು ನೋಡ್ಕೊಳ್ಳಿ ಮಾತನಾಡುವಾಗ. ಈಗ MLAಗಳು ನೀವು, ಈಗ MLA ನನಗೂ ಗೊತ್ತಿದೆ. ನಾನು 2 ಸಾರಿ MLA ಆಗಿದ್ದೀನಿ, 4 ಸಾರಿ ಸೋತಿದ್ದೀನಿ, 6 ಸಾರಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,